ದಿನೇ ದಿನೇ ಗೊಂದಲದ ಗೂಡಾದ ಕಾಂಗ್ರೆಸ್ ಪಾಳೆಯ. ಒಂದೆಡೆ ಪಕ್ಷದಲ್ಲಿ ಅಲ್ಪಸಂಖ್ಯಾತ ನಾಯಕರ ತಲೆದಂಡ. ದಿನೇ ದಿನೇ ಗೊಂದಲದ ಗೂಡಾದಂತಹ ಕಾಂಗ್ರೆಸ್ ಪಾಳೆಯ. ಒಂದೆಡೆ ಪಕ್ಷದಲ್ಲಿ ಅಲ್ಪಸಂಖ್ಯಾತ ನಾಯಕರ ತಲೆದಂಡ, ಮತ್ತೊಂದೆಡೆ ವರಿಷ್ಠರಿಗಾಗಿ ದೆಹಲಿಯಲ್ಲೇ ಶಾಸಕರ ಠಿಕಾಣಿ. ಮಂತ್ರಿ ಪದವಿಗಾಗಿ ಹೈಕಮಾಂಡ್ ಮನೆ ಬಾಗಿಲಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಸಂಪುಟ ಪುನರಚನೆ ಆಗಲೇಬೇಕು ಅಂತ ಬಿಗಿ ಪಟ್ ಹಿಡ್ಕೊಂಡು ಕೂತಿದ್ದಾರೆ ಶಾಸಕರು. ಕೆಸಿವಿ ಜೊತೆಗೆ ಸುರ್ಜೇವಾಲಾ ಸಿಗುವವರೆಗೂ ಕೂಡ ದೆಹಲಿಯನ್ನ ಶಾಸಕರು ಬಿಡೋದಿಲ್ಲ ಅಂತ ಪಟ್ ಹಿಡ್ಕೊಂಡು ಕೂತಿದ್ದಾರೆ. ರಾಜ್ಯದ ಸದ್ಯದ ಬೆಳವಣಿಗೆ ಬಗ್ಗೆ ತಲೆ ಕೆಡಿಸ್ಕೊಳ್ಳದ ಟೀಮ್ ಈ ಅವಕಾಶ ಬಿಟ್ರೆ ಮತ್ತೆ ಬಲು ಕಷ್ಟ ಅಂತ ಚಿಂತನೆ ಮಾಡಿರೋ ಚಾನ್ಸಸ್ ಇದೆ. ಸದ್ಯ ಬೇರೆ ರಾಜ್ಯಗಳ ಚುನಾವಣೆಗಳಲ್ಲಿ ವರಿಷ್ಠರು ಬ್ಯುಸಿ ಆಗಿದ್ದಾರೆ. ತಮಿಳುನಾಡು ಆಗಿರಬಹುದು, ಜೊತೆಗೆ ಪಶ್ಚಿಮ ಬಂಗಾಳ ಚುನಾವಣೆಯತ್ತ ಈಗ ವರಿಷ್ಠರ ಚಿತ್ತ ಇದೆ. ಏನಾದರೂ ಆಗಲಿ ತಮಿಳುನಾಡಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಬೇಕು, ಜೊತೆಗೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ನಾವು ಎಲೆಕ್ಷನ್ ಅಲ್ಲಿ ಗೆಲ್ಲಲೇಬೇಕು ಅಂತ ಈಗ ಹೈಕಮಾಂಡ್ ಈಗ ಬಹಳ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಜೊತೆಗೆ ಈ ಪ್ರಚಾರ ಕಾರ್ಯಗಳಲ್ಲಿ ಬ್ಯುಸಿ ಇದೆ. ಇದರ ನಡುವೆ ಈಗ ಹೈಕಮಾಂಡ್ನ ಭೇಟಿ ಮಾಡಿಯೇ ಸಿದ್ಧ. ಹೈಕಮಾಂಡ್ನ ಭೇಟಿ ಮಾಡುವವರೆಗೂ ಕೂಡ ನಾವೆಲ್ಲಿಯೂ ಕೂಡ ಹೋಗಲ್ಲ, ದೆಹಲಿಯಲ್ಲೇ ಇರ್ತೀವಿ ಅಂತ ಈಗ ಕೆಲವೊಂದಿಷ್ಟು ಶಾಸಕರು ಅಲ್ಲಿ ಬೀಡು ಬಿಟ್ಟಿದ್ದಾರೆ. ದೆಹಲಿಯಲ್ಲಿ ಮುಖ್ಯವಾಗಿ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಬೇಕು, ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಬೇಕು. ಈಗ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅದರ ಬಗ್ಗೆ ಕೂಡ ಅವರಿಗೆ ತಿಳಿಸಬೇಕು. ಮುಖ್ಯವಾಗಿ ಸಚಿವ ಸಂಪುಟ ಪುನರಚನೆ ಆಗಲೇಬೇಕು. ಸಚಿವ ಸಂಪುಟ ಈಗ ಪುನರಚನೆ ಮಾಡದೆ ಹೋದ್ರೆ ಇನ್ಯಾವಾಗ ಸಚಿವ ಸಂಪುಟ ಪುನರಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಆಲ್ರೆಡಿ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಾ ಇದೆ. 3 ವರ್ಷ ಆದ್ರೂ ಕೂಡ ಸಚಿವ ಸಂಪುಟ ಪುನರಚನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಈಗ ನಾವು ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಿದೀವಿ, ಹಾಗಾಗಿ ಜನ ನಮ್ಮನ್ನ ಗೆಲ್ಲಿಸಿದ್ದಾರೆ. ಸುಮಾರು 2-3 ಬಾರಿ ಗೆದ್ದು ನಾವು ಶಾಸಕರಾಗಿದ್ದೀವಿ. ಶಾಸಕರಾಗಿರೋದ್ರಿಂದ ನಮಗೆ 2-3 ಬಾರಿ ಗೆಲುವನ್ನು ಸಾಧಿಸಿರೋದ್ರಿಂದ ನಮಗೆ ಒಂದು ಸಚಿವ ಸ್ಥಾನ ಬೇಕೇ ಬೇಕು ಅಂತ ಈಗ ಶಾಸಕರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಆದರೆ ಯಾವ ರೀತಿ ಹೈಕಮಾಂಡ್ ಈ ಒಂದು ಸಚಿವ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಕೊಡುತ್ತೆ ಅಂತ ನೋಡಬೇಕಾಗತ್ತೆ. ಒಂದು ಕಡೆ ಈಗ ಚುನಾವಣೆಗಳಲ್ಲಿ ಬ್ಯುಸಿ ಇದೆ, ಅಂದರೆ ತಮಿಳುನಾಡು ಚುನಾವಣೆ ಇದೆ, ಜೊತೆಗೆ ಪಶ್ಚಿಮ ಬಂಗಾಳ ಚುನಾವಣೆ ಇದೆ. ಈ ಒಂದು ಚುನಾವಣೆಗಳಲ್ಲಿ ಬ್ಯುಸಿ ಆಗಿದೆ. ಸಮಯಾವಕಾಶವನ್ನು ಕೊಡುವವರೆಗೂ ಕೂಡ ನಾವು ಹೋಗೋದಿಲ್ಲ ಅಂತ ಶಾಸಕರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ರು ಕೂಡ ನಮ್ಮ ಶಾಸಕರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಲ್ಲಿ ಏನಾದರೂ ಬೆಳವಣಿಗೆ ಆಗಲಿ ನಮಗದು ಅವಶ್ಯಕತೆ ಇಲ್ಲ, ನಮಗೆ ಅದೊಂದು ಅನಗತ್ಯ ವಿಚಾರ. ನಮಗೇನಂದರೆ ಸಚಿವ ಸ್ಥಾನ ಬೇಕು. ರಾಜ್ಯದಲ್ಲಿ ಹತ್ಕೊಂಡು ಉರಿದ್ರೂ ಕೂಡ ನಮ್ಮ ಶಾಸಕರಿಗೆ ಏನೂ ಆಗಬೇಕಾಗಿಲ್ಲ. ಯಾಕೆಂತಂದರೆ ದೆಹಲಿಯಲ್ಲಿದ್ದಾರೆ. ದೆಹಲಿಯಲ್ಲಿರೋದ್ರಿಂದ ಇಲ್ಲಿ ಆಗುವಂಥ ಆಗು ಹೋಗುಗಳಾಗಿರಬಹುದು ಅದ್ಯಾವುದು ಕೂಡ ನಮ್ಮ ಶಾಸಕರಿಗೆ ಬೇಕಾಗಿಲ್ಲ. ಮುಖ್ಯವಾಗಿ ಜನರ ಸಮಸ್ಯೆಗಳ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜನರ ಸಮಸ್ಯೆ ಹೋಗಲಿ, ಪಕ್ಷದಲ್ಲಿ ಏನಾಗ್ತಿದೆ ಅಂತ ಅದ್ರ ಬಗ್ಗೆ ಆದರೂ ಗಮನ ಕೊಡಬೇಕಲ್ಲ. ಅದ್ಯಾವುದನ್ನು ಕೂಡ ನಮ್ಮ ಶಾಸಕರು ಮಾಡ್ತಾ ಇಲ್ಲ. ಶತಾಯ ಗತಾಯ ಸಚಿವ ಸ್ಥಾನ ಬೇಕು ಅಷ್ಟೇ ನಮ್ಮ ಶಾಸಕರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.